ಇವತ್ತಿನ ಏನು ಕರ್ನಾಟಕ ರಾಜ್ಯ RDPR ಇಲಾಖೆಯ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ಇವತ್ತೇನು ನನ್ನ ಅಮೃತ ಹಸ್ತಿಯಿಂದ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ನಾನು RDPR ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ. ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ ಸಾಕಷ್ಟು ವಿಚಾರ ವಿನಿಮಯ ಅಂತ ಬಂದಾಗ ಎಲ್ರೂ ಹೇಳ್ತಾ ಇರ್ತೀನಿ, ಶೈಕ್ಷಣಿಕವಾಗಿ ಕೆಳ ಇರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ, ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ, ಆಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ನಾವು ಇಲಾಖೆಗಳಲ್ಲಿ ಕೂಡ ಕೇಳ್ಕೊಂತ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿ ದಯವಿಟ್ಟು ಅಧಿಕಾರಿಗಳು ಮಾಡಿ. ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ. ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ OBC ಮತ್ತು ಕೆಳಗಡೆ ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನ ಮಾಡಿದಾಗ ಆ ಒಂದು ಏನು ಅದೇನಿದೆ ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ವೈಬ್ರೇಷನ್ ಅದು ಖಂಡಿತವಾಗ್ಲೂ ತಟ್ಟುತ್ತೆ. ಯಾವುದೋ ಒಂದು ಹಳ್ಳಿದಲ್ಲಿ ಒಂದು ತಹಸೀಲ್ದಾರ್ ಆದಾಗ ಇಡೀ ಆ ಪಂಚಾಯತಿಗೆ ಒಂದು ವೈಬ್ರೇಷನ್ ತಟ್ಟುತ್ತೆ. ಹಾಗೆ ಯಾವುದೇ ಜಾತಿ ಆಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ ಸಾಧ್ಯ ಆಗುತ್ತೆ. ಇವತ್ತು ನೋಡಿ ಎಲ್ಲ ನನ್ನ ಜಿಲ್ಲೆ ಅಧಿಕಾರಿಗಳು ಇವತ್ತು RDPR ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟಕ್ಕಿದ್ದಾರೆ. ಇವತ್ತು ನನ್ನ ಆತ್ಮೀಯ ತಮ್ಮ ಆಗಿರ್ತಕ್ಕಂಥ ಚಲಪತಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನನಗೆ ಶಾಕಿಂಗ್ ಅದಲ್ಲ. ಸೊ ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಇದ್ದಾರೆ. ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ. ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ. ಇನ್ನಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಮೊನ್ನೆ ಮೈಸೂರು ಬರೋಕ್ಕಾಗ್ಲಿಲ್ಲ, ಜಿಲ್ಲೆಯ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾ, ಸೊ ನನಗೆ ಈ ಒಂದು ಅಮೂಲ್ಯವಾದಿರ್ತಕ್ಕಂಥ ಅವಕಾಶನ ಕೊಟ್ಟಿದ್ದಕ್ಕೆ ತಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜಲಗಾರರಿಂದ ಹಿಡಿದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರೆಗೂ ಇದು ಸಂಘ. RDPR ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಮತ್ತು ನೌಕರರ ಸಂಘ. ಅಂದ್ರೆ ಈ ಸಂಘದ ಮುಖ್ಯ ಉದ್ದೇಶ ಕೆಳ ಹಂತದ ನನ್ನ ಸಿಬ್ಬಂದಿ ಅವರಿಗೆ ಸೇವಾ ಬದ್ಧತೆ ಒದಗಿಸೋದು, ಅವರ ಕಷ್ಟ ಸುಖಕ್ಕೆ ಇದು ಅನ್ನೋದು. ನಮ್ಮ ಈ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ನಮಗೆ ಸಂಪೂರ್ಣವಾಗಿ ಬೆನ್ನೆಲುಬು, ಸಂಪೂರ್ಣವಾಗಿ ನಾವು ಧೈರ್ಯದಿಂದ ನಾವು ಇದ್ದೀವಿ ಅಂದ್ರೆ ನಮಗೆ ಈ ಜಿಲ್ಲೆಯಲ್ಲಿ ಇಬ್ಬರೇ ಕಾರಣ. ಒಂದು ನಮ್ಮ ಮುಳಬಾಗಿಲು ಶಾಸಕರಾದ ಸಪ್ತನಿ ಅಣ್ಣ ಮತ್ತು ಎರಡನೇವರು ನಮ್ಮ ಬಂಗಾರಪೇಟೆ ಶಾಸಕರಾದ SN ನಾರಾಯಣಸ್ವಾಮಿ ಅಣ್ಣ. ಅವರ ಸಹಕಾರ, ಅವರ ಆಶೀರ್ವಾದದಿಂದಾನೇ ಈ ಸಂಘ ದೊಡ್ಡದಾಗಿ ಬೆಳೆದು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಬರ್ಬೇಕಾಗಿತ್ತು. ಕರೆದೋದೆ ಅವ್ರ ಸಹಕಾರ ಇತ್ತು ನಮ್ಗೆ, ಬಟ್ ಬಂದಿಲ್ಲ. ಅದೇ ತಮ್ಮ ಇದ್ರ ಮೇಲೆ ತಮ್ಮ ಸಹಕಾರದೊಂದಿಗೆ ತಮಗೊಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ಮಾಡ್ಕೋತಿದ್ದೀವಣ್ಣ ಫೆಬ್ರವರಿ ಕೊನೆ ಅಂತ ದಿನದಲ್ಲಿ. ತಮಗೆ ಸಂಪೂರ್ಣ ತಮ್ಮ ಬೆಂಬಲ ಇರಬೇಕು. ಒಂದು ಸಂದೇಶ ಅಂತೂ ಕೊಡ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ಈ ಸಂಘಟನೆ ಇಷ್ಟಿದೆ, ನಿಮ್ಮ ಜೊತೆ ಸದಾ ನಾವಿರ್ತೀವಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ನಮ್ಮವ್ರಿಗೆ ಬೇಕು ಅಂತ ಕೇಳ್ತಾ ಮಾತು ಮುಗಿಸ್ತೇನೆ. ಜೈ ಭೀಮ್. ಬಿಡುಗಡೆ ಮಾಡಲಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಬಂಗಾರ ಜಾಸ್ತಿ ಆಗಿದ್ದೀನಿ. ಮೆಂಕಲ್ ಹಿಂಗಡೆ ಬಂದ್ಬಿಡಿ ಎಲ್ರು. ಈಗ ಜಿಲ್ಲಾ RDPR ಕ್ಯಾಲೆಂಡರ್ನ ನಮ್ಮ ನಮ್ಮ ಅಣ್ಣ ಆದಂತ ಸಮೃದ್ಧಿ ಮಂಜಣ್ಣ ಅವರು ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಬಿಡುಗಡೆಗೆ ಸಹಕರಿಸಬೇಕು, ಶುಭಾಶಯನ ಕೋರ್ಬೇಕು. ಫೋಟೋ ಹಾಕಿದ್ರೆ ಆಯ್ತಾ? ಶುಭಾಶಯ ಹೇಳ್ಬಿಡ್ಲಾ?